ಹೊಸಬ್ರು ಯಾರ ಮಾತು ಕೇಳಲ್ಲ ಇವಾಗ. ಹೌದು, ಅವ್ರದೇ ಲೈಫ್. ಯಾರ ಅಮ್ಮ ಇಲ್ಲ, ಅಜ್ಜಿ ಇಲ್ಲ, ಅವರೇ ಏನಿಲ್ಲ. ಎಲ್ಲ. ಆಪರೇಷನ್ಗೂನು ಯಾರನ್ನ ಕರಿಯೆಲ್ಲ, ದುಡ್ಡು ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ ಸೀದಾ ಇದು ಮಾಡ್ತಾರೆ ಅಲ್ವಾ? ಹಂಗೆ ಆಗಿರೋದಲ್ವಾ ನಾನು ಕೇಳಿದ ಮಟ್ಟಿಗೆ. ಸೊ ಹಾಗೆ ನೋಡೋಕೆ ಹೋದರೆ ನಾನು ಅಷ್ಟು ಕಷ್ಟಪಟ್ಟು ಆಮೇಲೆ ನಮ್ಮ ಅಮ್ಮವ್ರನ್ನ ಒಪ್ಪಿಸಿ ಇಂಟರ್ವ್ಯೂಗೆಲ್ಲ ಹೋಗಿ ಆಮೇಲೆ ನಮ್ಮ ಸಂಘ ಸಂಸ್ಥೆಗಳಿಗೆ ಭೇಟಿಯಾಗಿ ಆಯಿತು, ಎಲ್ಲೂ ಕೆಲಸ ಸಿಗ್ನಿಲ್ಲ, ಈ ರೀತಿ ಎಲ್ಲ ಕ್ವಶನ್ಗಳನ್ನ ಕೇಳ್ತಾ ಇದ್ರು. ಮತ್ತೆ ಮುಂದೆ ಜೀವನ ಎಲ್ಲಿ ಕರ್ಕೊಂಡು ಹೋಯ್ತು? ಮುಂದೆ ಜೀವನ ಎಲ್ಲಿ ಕರ್ಕೊಂಡು ಹೋಗ್ತು ಅಂದರೆ, ಇವಾಗ ನಾವು ಇದ್ದಿದ್ದ ಜಾಗದಲ್ಲಿ ಕರೆಂಟ್ ಬಿಲ್ಲು ಕಟ್ಟಬೇಕಾಗಿತ್ತು. ನಮ್ಮಮ್ಮ ಇದ್ಕೊಂಡು ನಮ್ಮ ಇನ್ನೊಬ್ಬರ ಜೊತೆ ಮಾಡಿ ಕಳಿಸಿದ್ರು, ಹಿಂಗೆ ನೆಲಮಂಗಲದಲ್ಲಿ ಹೋಗಿ ಕರೆಂಟ್ ಬಿಲ್ ಕಟ್ಬಿಟ್ಟು ಬನ್ನಿ ಅಂತ. ಸೊ ಹಂಗೆ ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗೋವಂಥ ಮೂಮೆಂಟಲ್ಲಿ ನಮ್ಮ ಸಮುದಾಯದವರು ಒಂದು ಜಾಗದಿಂದ ಹೋಗೋದು ಬರೋದು ಮಾಡ್ತಾಯಿದ್ರು. ಸೊ ನಾವಿಲ್ಲಿ ಇದ್ಕೊಂಡು ಏನು ಮಾಡ್ತೀವಿ, ಹೋದ್ವಿ ಆ ಜಾಗಕ್ಕೆ. ನೀವು ನಮ್ಮ ಸಮುದಾಯದವರು ಇಷ್ಟೊಂದು ಜನ ಹೋಗೋದು ಬರೋದು ಮಾಡ್ತಿದ್ದಾರೆ ಅಂತ ಆ ಜಾಗಕ್ಕೆ ಹೋದಾಗ ಅಲ್ಲೊಂದು ಆಫೀಸ್ ಇದೆ ಕಮ್ಯುನಿಟಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನ್ನೋದು ಗೊತ್ತಾಯಿತು. ಸೊ ಅವರು ನಮ್ಮನ್ನ ಒಳಗಡೆ ಕರೆದು ಮಾತಾಡಿಸಿ ಕೂಡಿಸಿ ಟೀ ಕಾಫಿ ಕೊಟ್ಟು, ಇದು ಈ ಥರ ಸಂಸ್ಥೆ, ನಿಮಗೆ ಕೆಲಸ ಮಾಡುವಂಥ ಸಂಸ್ಥೆ ಇದು, ನಿಮಗೆ ಕಾಂಡೋಮ್ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಇಲ್ಲಿಂದನೇ ತೊಗೊಂಡೋಗ್ತಾರೆ ಎಷ್ಟೋ ಜನ ಅಂತೇಳಿ ತಿಳಿಸೋದಕ್ಕೆ ಒಂದು ಆರ್ಗನೈಸೇಷನ್ಸ್ಗಳಿದೆ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ನಾವು ಪ್ರತಿ ಸಲ ಹೋಗ್ತಾ ಬರ್ತಾ ಹಾಗಾಗಿ ಆಮೇಲೆ ನಾನು ಒಂದು ದಿವಸ ಡಿಸೈಡ್ ಮಾಡಿದೆ, ಯಾಕೆ ಈ ಆಫೀಸಲ್ಲಿ ನಾನು ಒಂದು ಕೆಲಸ ಕೇಳಬಾರ್ದು, ಕೆಲಸ ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಹೋಗಿ ಕೇಳೋದಕ್ಕಿಂತ ನಮ್ಮ ಸಮುದಾಯದವ್ರ ಜೊತೆನೇ ಸೇರಿ ಕೆಲಸ ಮಾಡ್ಬೋದಲ್ಲ ನಮ್ಮ ಸಮುದಾಯದ ಪರವಾಗಿ ಅಂತೇಳಿ. ಸೊ ನಾನು ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಅಂದಿದ್ದು, ಇಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಇಲ್ಲ, ಫಿಲ್ ಆಗಿಬಿಟ್ಟಿದೆ. ಸೊ ನಿನ್ಗೇನಾದ್ರು ಕೆಲಸ ಬೇಕು ಅಂತಂದರೆ ನಾನು ಒಂದು ಅಡ್ರೆಸ್ ಕೊಡ್ತೀನಿ, ಬ್ಯಾಂಗ್ಳೂರಲ್ಲಿ ಹೋಗಿ ನೀನು ಕೆಲಸ ಕೇಳ್ಬೋದು ಅಂತೇಳಿ ಕಳಿಸಿದ್ರು. ಸೊ ಅಲ್ಲಿಗೆ ಹೋಗಿ ನಾನು ಆಫೀಸಲ್ಲಿ ಕಾಂಡೋಮ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಮತ್ತು ಹೆಲ್ತ್ ಚೆಕಪ್ ಮಾಡಿಸೋದು, ಮತ್ತು ಹೆಲ್ತ್ ಕ್ಯಾಂಪ್ಸ್ಗಳನ್ನ ಮಾಡೋದು, ಹಾಗೆ ಕಮ್ಯುನಿಟಿಯವ್ರಿಗೆ ಹೆಲ್ತ್ ಚೆಕಪ್ ಮಾಡಿಸೋದು ಫ್ರೀಯಾಗಿ, ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸೋದು, ಶುಗರ್ ಟೆಸ್ಟ್ಗಳನ್ನ ಮಾಡಿಸೋದು, BP ಟೆಸ್ಟ್, ಆಮೇಲೆ ಕಾಂಡೋಮ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಅವ್ರಿಗೆ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡೋದು, ಅವ್ರಿಗೆ ಏನಾದರೂ ಪೊಲೀಸ್ಗಳೇನಾದ್ರು ವೈಲೆನ್ಸ್ ಆದಾಗ, ಗುಂಡಾಸ್ ಕಡೆಯಿಂದ ವೈಲೆನ್ಸ್ ಆದಾಗ ಅವ್ರು ಬಂದು ಸಪೋರ್ಟ್ ಮಾಡೋರು ನಮಗೆ. ಸೊ ಆ ಥರ ಆರ್ಗನೈಸೇಷನ್ಸು ಅವರು ನನಗೆ ಒಂದು ಸಂಗಮ ಅಡ್ರೆಸ್ ಕೊಟ್ಟು ಬ್ಯಾಂಗ್ಳೂರಿಗೆ ಕಳಿಸಿದ್ರು. ಸೊ ಅಲ್ಲಿ ನನಗೆ ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದಾಗ ಒಂದಷ್ಟು ಜನ ಪ್ಯಾನಲಲ್ಲಿ ಕೂತ್ಕೊಂಡು HIV ಹೇಗೆ ಬರುತ್ತೆ, ಇದು ಹೆಂಗೆ ಅದು ಹೆಂಗೆ ಅಂತ ಹೇಳಿದ್ರು. ನನಗೆ ಅದುವರೆಗೂ ಏನೂ ಗೊತ್ತೇ ಇಲ್ಲ. ಅಲ್ಲಿ 2 ವರ್ಷಗಳ ಕಾಲ ಅವ್ರು ಕೊಡುವಂಥ ತರಬೇತಿಗಳು, ಕಮ್ಯುನಿಟಿಗಳ ಪರವಾಗಿ ಕೆಲಸ ಮಾಡೋದು, ಪ್ರತಿಯೊಂದು ಅವ್ರಿಗೆ ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು, ಇದೆಲ್ಲ ಮಾಡ್ಕೊಳ್ತಾ ಆ ಒಂದು ಮಧ್ಯದಲ್ಲಿ ಸೊ ಈ ಥರ ಒಂದು ಪ್ರೋಗ್ರಾಮ್ ಕೊಡೋದಕ್ಕೆ ಹಿಂಗೆ ರೇಡಿಯೋ ಸ್ಟೇಷನ್ಗೆ ಹೋಗಬೇಕು ಬಾ ಅಂತೇಳಿ ಜೊತೆಲಿ ಕರ್ಕೊಂಡು ಹೋಗಿದ್ದು ನನಗೆ. ಸೊ ಆ ಟೈಮಲ್ಲಿ ಆವಾಗ 2010-9 ಇರಬೇಕು. ಸೊ ಆವಾಗ ಕರ್ಕೊಂಡೋದ್ರು. ನನಗೆ ಆಶ್ಚರ್ಯ, ಏಕೆಂದರೆ ಸೊಸೈಟಿಲಿ ನಮ್ಮನ್ನು ನಡ್ಸ್ಕೊಳ್ಳೋ ರೀತಿನೇ ಈ ಥರ ಇರಬೇಕಾದ್ರೆ ಇನ್ನು ನಮ್ಮದು ಪ್ರೋಗ್ರಾಮ್ಸ್ ಆಗಿರ್ಬೋದು, ಏಕೆಂದರೆ ಎಷ್ಟೋ ಜನ ನಮ್ಮದು ಪರವಾಗಿ ತೊಗೊಂಡೋಗಿ ವಿರುದ್ಧವಾಗಿ ಹಾಕ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆಗಿದ್ದಾಗ ಇದೇನಪ್ಪ ಅಂತ ಹೇಳಿದಾಗ, ಸರಿ ಆಯಿತು ಬಾ, ನಿನಗೆ ಗೊತ್ತಾಗುತ್ತೆ ಅಂತೇಳಿ ಕರ್ಕೊಂಡು ಹೋದ್ವಿ. ನಾವು ಒಂದು 6-7 ಜನ ಹೋಗಿ ಆ ರೇಡಿಯೋ ಸ್ಟೇಷನ್ ಅದು ಬಂದು ಮಹಾರಾಣಿ ಕಾಲೇಜ್ ಆಪೋಸಿಟ್ ಇದ್ದಿದ್ದು ಆಫೀಸು.